ಉಪಕರ್ಮ ಎರಡು ವಿಧ ಇದೆ. ಋಗುಪಕರ್ಮ, ಯಜುರುಪಕರ್ಮ ಅಂತ ಹೇಳಿ. ಸಾಮಾನ್ಯವಾಗಿ ಋಗುಪಕರ್ಮ ಜಾಸ್ತಿ ಜನ ಆಚರಿಸ್ತಾರೆ ಹಾಗಂತ ಇದೆ. ಅದೇ ದಿನ ರಕ್ಷಾಬಂಧನ ಕೂಡ ಅಣ್ಣ ತಮ್ಮಂದಿರಿಗೆ ರಕ್ಷಾಬಂಧನವನ್ನು ಕಟ್ಟುವ ಪ್ರತೀತಿ ಇದೆ. ಹಾಗಾಗಿ ಕೆಲವು ಕಡೆ ಹೆಣ್ಮಕ್ಳಿಗೂ ಕೂಡ ಜನಿವಾರ ಹಾಕಿಸ್ತಾರೆ. ಹೆಚ್ಚಿಗೆ ಗಂಡು ಮಕ್ಕಳಿಗೆ ಜಾಸ್ತಿ ಜನಿವಾರ ಹಾಕಿಸ್ತಾರೆ. ಕೆಲವು ಕಡೆ ಶಿವದಾರ ಹಾಕ್ತಾರೆ. ಯಜ್ಞೋಪವೀತ ಅಂತ ಹೇಳಿ ಇದೊಂದು ಪವಿತ್ರವಾದ ಒಂದು ಕೆಲಸ ಕಾರ್ಯಗಳನ್ನು ಆಚರಿಸ್ತಾರೆ. ಜನಿವಾರ ತೊಡಿಸುವಾಗ ಯಜ್ಞೋಪವೀತಂ ಪರಮಂ ಪವಿತ್ರಂ ಸಹಜಂ ಪುರಸ್ತಾತ್ ಆಯುಷ್ಯಮಗ್ರಂ. ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇರ್ಯತ್ ಸಹಜಂ ಪುರಸ್ತಾತ್ ಆಯುಷ್ಯಮಗ್ರಂ ಬಲಮಸ್ತು ತೇಜಃ. ಈ ಮಂತ್ರವನ್ನು ಉಚ್ಚರಿಸಿ ಜನಿವಾರವನ್ನು ತೊಡಿಸ್ಕೊಳ್ತಾರೆ. ಇದೊಂದು ಹಿಂದಿನ ಕಾಲದಿಂದ ಬಂದಿರುವಂಥ ಒಂದು ಪದ್ಧತಿ. ಸಂತ ಶಿಶುನಾಳ ಶರೀಫರು ಜನಿವಾರವನ್ನು ಎಲ್ಲ ಜನತೆಗೆ ಹಾಕಿ ಎಲ್ಲರನ್ನು ಸಂತುಷ್ಟಗೊಳಿಸಿ ತಾರತಮ್ಯವಿಲ್ಲದಂತೆ ನಡೆಸಿಕೊಂಡ ಒಂದು ಘಟನೆ ಇದೆ. ಈಗ ಸಂತನಾಳ ಶರೀಫರು ರಚಿಸಿರುವ ಒಂದು ಗೀತೆ, ಸಂಗೀತ ಕೆ.ಎಸ್. ಅಶ್ವಥ್ ಅವ್ರದ್ದು, ಹಾಡಿರುವವರು ಬಿ.ಆರ್. ಛಾಯಾ ಹಾಗೂ ಶಿವಮೊಗ್ಗ ಸುಬ್ಬಣ್ಣ ಅವರು. ಹಾಕಿದ ಜನಿವಾರವ ಸದ್ಗುರುನಾಥ, ಹಾಕಿದ ಜನಿವಾರವ, ಹಾಕಿದ ಜನಿವಾರವ ಸದ್ಗುರುನಾಥ, ಹಾಕಿದ ಜನಿವಾರವ, ಹಾಕಿದ ಜನಿವಾರ ನುಗ್ಗಿದ ಭವಭಾರ, ಹಾಕಿದ ಜನಿವಾರ ನುಗ್ಗಿದ ಭವಭಾರ, ಬಿಗನ ತಲಿ ಬ್ರಹ್ಮಜ್ಞಾನ ಉಚ್ಚರಿಸೆಂದು, ಹಾಕಿದ ಜನಿವಾರವ ಸದ್ಗುರುನಾಥ, ಹಾಕಿದ ಜನಿವಾರವ, ಹಾಕಿದ ಜನಿವಾರ ನುಗ್ಗಿದ ಭವಭಾರ, ಹಾಕಿದ ಜನಿವಾರ ನುಗ್ಗಿದ ಭವಭಾರ, ಬೇಕೆನ್ನೋ ತಲೆ ಬ್ರಹ್ಮಜ್ಞಾನ ಉಚ್ಚರಿಸೆಂದು, ಹಾಕಿದ ಜನಿವಾರವ ಸದ್ಗುರುನಾಥ, ಹಾಕಿದ ಜನಿವಾರವ. ಸಂಧ್ಯಾ ವಂದನೆ ಕಲಿಸಿ ಆನಂದದಿ ಬಿಂದು ವರ್ಗವ ನಿಲ್ಲಿಸಿ, ಸಂಧ್ಯಾ ವಂದನೆ ಕಲಿಸಿ ಆನಂದದಿ ಬಿಂದು ವರ್ಗವ ನಿಲ್ಲಿಸಿ, ನಂದಿಸಿ ಮನಸ್ಸನ್ನು ಆತ್ಮಜಲದಲ್ಲಿ, ನಂದಿಸಿ ಮನತನು ಆತ್ಮಜಲದಲ್ಲಿ, ಎಂದೆಂದಿಗೂ ಯಮದುಂದುಗವಿಳಿ ಎಂದು, ಹಾಕಿದ ಜನಿವಾರವ ಸದ್ಗುರುನಾಥ, ಹಾಕಿದ ಜನಿವಾರವ. ಕಂಡವರೊಡನೆ ಅಲಿದಿ ಧರ್ಮಲಂದಜ್ರ ಜತೆಗೆ ಬೆರೆದಿ, ಕಂಡವರೊಡನೆ ಅಲಿದೆ
ಧರ್ಮಲಂದರ ಜತೆ ಯಾಕೆ ಬೆರೆದಿ ಪುಂಡನಿತನನುಕು ಎಂದು ನಿಂದಿಸೆ ಪುಂಡನಿತನನುಕು ಎಂದು ನಿಂದಿಸೆ ಗುರುಗಂಡೆಂದರಿತನೆ ನೀವಲ್ಲಚಿ ಎಂದು ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಶಿಶುನಾಳಧೀಶ ಗುರು ತನ್ನೊಡಲೊಳು ವಶವಾದ ಸೂತ್ರವನು ಶಿಶುನಾಳಧೀಶ ಗುರು ತನ್ನೊಡಲೊಳು ವಶವಾದ ಸೂತ್ರವನು ನಸು ನಗುತ್ತಲಿ ತೆಗೆದಲ್ಲಿಯೇ ತೊಡಿಸಿದ ನಸು ನಗುತ್ತಲಿ ತೆಗೆದಲ್ಲಿಯೇ ತೊಡಿಸಿದ ಉಸಿರಿದ ಮಂತ್ರವ ಹೊಸಬನ ಮಾಡುತ್ತಾ ಉಸಿರಿದ ಮಂತ್ರವ ಹೊಸಬನ ಮಾಡುತ್ತಾ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರ ನುಗ್ಗಿದ ಭವಭಾರ ಹಾಕಿದ ಜನಿವಾರ ನುಗ್ಗಿದ ಭವಭಾರ ಬೇಕೇನೋ ತಲಿ ಬ್ರಹ್ಮಜ್ಞಾನ ಉಚ್ಚರಿಸೆಂದು ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರವ ಹಾಕಿದ ಜನಿವಾರವ